ಬಸ್ ದರ 8 ವರ್ಷಗಳಿಂದ ರಿವ್ಯೂ ಆಗಿಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆನೇ ಇದೆ. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಲಿನ ದರ ಹೆಚ್ಚಳ ರೈತರಿಗೆ ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಸಚಿವ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಚೀಮಾರಿ ಹಾಕ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲೇನು ಅಷ್ಟು ಜಾಸ್ತಿ ಆಗಿಲ್ಲ, ಮತ್ತೆ 8-10 ವರ್ಷಗಳಿಂದ ಜಾಸ್ತಿನೇ ಮಾಡಿರಲಿಲ್ಲ. ಏನಿತ್ತು ಅದೇ ದರ ಇತ್ತು, ಹಾಗಾಗಿ ಮಾಡ್ತಾ ಇದ್ದೀವಿ, ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ರಿವ್ಯೂ ಆಗೇ ಇಲ್ಲ, ರಿವೈಸ್ ಆಗೇ ಇಲ್ಲ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ನಮಗಿಂತ 1.5-2 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಸಹಜವಾಗಿ ಅದನ್ನು ರಿವ್ಯೂ ಆಗದೇ ಕಾಲಕ್ಕೆ ಆಗದೇ ಭಾಳ ವರ್ಷ ಆದ್ದರಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಯಿತು. ವೆನ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಈಗಲೂ ನಮ್ಮದು ಕಡಿಮೆನೇ ಇದೆ. ಈ ಹಾಲಿನ ದರ ಏರಿಕೆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಸರ್. ಅದು ಚರ್ಚೆಯಲ್ಲಿದೆ, ಅದನ್ನು ಪಾಸಿಟಿವ್ ಆಗಿ ಪರಿಗಣಿಸಬೇಕು ಅಂತ ಒತ್ತಡ ಇದ್ದಾವೆ. ಅದೇನು ರೈತರಿಗೆ ಬೆನಿಫಿಟ್ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಸುಮಾರು 8-10 ವರ್ಷದಿಂದ ರಿವ್ಯೂ ಆಗೇ ಇಲ್ಲ, ರಿವೈಸ್ ಆಗೇ ಇಲ್ಲ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ನಮಗಿಂತ 1.5-2 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಸಹಜವಾಗಿ ಅದನ್ನು ರಿವ್ಯೂ ಆಗದೇ ಕಾಲಕ್ಕೆ ಆಗದೇ ಭಾಳ ವರ್ಷ ಆದ್ದರಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಯಿತು. ವೆನ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಈಗಲೂ ನಮ್ಮದು ಕಡಿಮೆನೇ ಇದೆ. ಈ ಹಾಲಿನ ದರ ಏರಿಕೆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಸರ್. ಅದು ಚರ್ಚೆಯಲ್ಲಿದೆ, ಅದನ್ನು ಪಾಸಿಟಿವ್ ಆಗಿ ಪರಿಗಣಿಸಬೇಕು ಅಂತ ಒತ್ತಡ ಇದ್ದಾವೆ. ಅದೇನು ರೈತರಿಗೆ ಬೆನಿಫಿಟ್ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಸುಮಾರು 8-10 ವರ್ಷದಿಂದ ರಿವ್ಯೂ ಆಗೇ ಇಲ್ಲ, ರಿವೈಸ್ ಆಗೇ ಇಲ್ಲ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ನಮಗಿಂತ 1.5-2 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಸಹಜವಾಗಿ ಅದನ್ನು ರಿವ್ಯೂ ಆಗದೇ ಕಾಲಕ್ಕೆ ಆಗದೇ ಭಾಳ ವರ್ಷ ಆದ್ದರಿಂದ ಅನಿವಾರ್ಯ